ರಾಜ್ಯದಲ್ಲಿ ಅಮಿತ್ ಶಾ ವಿರುದ್ಧದ ಹೋರಾಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಅಂಬೇಡ್ಕರ್ಗೆ ಅವಹೇಳನ ಮಾಡಿದ್ದಾರೆ ಅಂತ ಆರೋಪಿಸಿ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ವು. ಮೈಸೂರು, ಮಂಡ್ಯದಲ್ಲಿ ಹೈಡ್ರಾಮವೇ ನಡೆದು ಹೋಯಿತು. ಅಮಿತ್ ಶಾ ಹೇಳಿಕೆ ಖಂಡಿಸಿ ಹೋರಾಟದ ಕಿಚ್ಚು. ಮೈಸೂರಿನಲ್ಲಿ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆಗೆ ಯತ್ನ. ಅಮಿತ್ ಶಾ ವಿರುದ್ಧ ವಿವಿಧ ಸಂಘಟನೆಗಳು ಕರೆ ನೀಡಿದ ಮಂಡ್ಯ ಹಾಗೂ ಮೈಸೂರು ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಅಲ್ಲಲ್ಲಿ ಹೈಡ್ರಾಮಾ ಘಟನೆಗಳಿಗೂ ಸಾಕ್ಷಿಯಾಯಿತು. ಮೈಸೂರಿನ ಪಂಚವಟಿ ವೃತ್ತದ ಆರ್ಎಸ್ಎಸ್ ಕಚೇರಿಗೆ ಕಾಂಗ್ರೆಸ್ ನಾಯಕರು ಮುತ್ತಿಗೆಗೆ ಯತ್ನಿಸಿದ್ದಾರೆ. ಈ ವೇಳೆ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿಯೇ ನಡೆದು ಹೋಗಿದೆ. ಮಂಡ್ಯದಲ್ಲಿ ಕರೆ ಕೊಟ್ಟಿದ್ದ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೆಲವು ಮಂದಿ ಮಾತ್ರ ಬೈಕ್ ಜಾಥಾ ನಡೆಸಿದ್ರು. ಮತ್ತೊಂದೆಡೆ ಬಂದ್ ಮಾಡದಂತೆ ಬಿಜೆಪಿ ಕಾರ್ಯಕರ್ತರು ಅಭಿಯಾನ ನಡೆಸಿದ್ರು. ವರ್ತಕರಿಗೆ ಹೂ ಕೊಟ್ಟು ಮನವಿ ಮಾಡಿದ್ದಾರೆ. ಅಮಿತ್ ಶಾ ವಿರುದ್ಧ ವಿವಿಧ ಸಂಘಟನೆಗಳು ಕರೆ ನೀಡಿದ ಮಂಡ್ಯ ಹಾಗೂ ಮೈಸೂರು ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಅಲ್ಲಲ್ಲಿ ಹೈಡ್ರಾಮಾ ಘಟನೆಗಳಿಗೂ ಸಾಕ್ಷಿಯಾಯಿತು. ಮೈಸೂರಿನಿಂದ ವಿನೋದ್ ಜೊತೆ ಆನಂದ್, ಮಂಡ್ಯ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಅಮಿತ್ ಶಾ ವಿರುದ್ಧದ ಹೋರಾಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಅಂಬೇಡ್ಕರ್ಗೆ ಅವಹೇಳನ ಮಾಡಿದ್ದಾರೆ ಅಂತ ಆರೋಪಿಸಿ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ವು. ಮೈಸೂರು, ಮಂಡ್ಯದಲ್ಲಿ ಹೈಡ್ರಾಮವೇ ನಡೆದು ಹೋಯಿತು. ಅಮಿತ್ ಶಾ ಹೇಳಿಕೆ ಖಂಡಿಸಿ ಹೋರಾಟದ ಕಿಚ್ಚು. ಮೈಸೂರಿನಲ್ಲಿ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆಗೆ ಯತ್ನ. ಅಮಿತ್ ಶಾ ವಿರುದ್ಧ ವಿವಿಧ ಸಂಘಟನೆಗಳು ಕರೆ ನೀಡಿದ ಮಂಡ್ಯ ಹಾಗೂ ಮೈಸೂರು ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಅಲ್ಲಲ್ಲಿ ಹೈಡ್ರಾಮಾ ಘಟನೆಗಳಿಗೂ ಸಾಕ್ಷಿಯಾಯಿತು. ಮೈಸೂರಿನ ಪಂಚವಟಿ ವೃತ್ತದ ಆರ್ಎಸ್ಎಸ್ ಕಚೇರಿಗೆ ಕಾಂಗ್ರೆಸ್ ನಾಯಕರು ಮುತ್ತಿಗೆಗೆ ಯತ್ನಿಸಿದ್ದಾರೆ. ಈ ವೇಳೆ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿಯೇ ನಡೆದು ಹೋಗಿದೆ. ಮಂಡ್ಯದಲ್ಲಿ ಕರೆ ಕೊಟ್ಟಿದ್ದ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೆಲವು ಮಂದಿ ಮಾತ್ರ ಬೈಕ್ ಜಾಥಾ ನಡೆಸಿದ್ರು. ಮತ್ತೊಂದೆಡೆ ಬಂದ್ ಮಾಡದಂತೆ ಬಿಜೆಪಿ ಕಾರ್ಯಕರ್ತರು ಅಭಿಯಾನ ನಡೆಸಿದ್ರು. ವರ್ತಕರಿಗೆ ಹೂ ಕೊಟ್ಟು ಮನವಿ ಮಾಡಿದ್ದಾರೆ. ಅಮಿತ್ ಶಾ ವಿರುದ್ಧ ವಿವಿಧ ಸಂಘಟನೆಗಳು ಕರೆ ನೀಡಿದ ಮಂಡ್ಯ ಹಾಗೂ ಮೈಸೂರು ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಅಲ್ಲಲ್ಲಿ ಹೈಡ್ರಾಮಾ ಘಟನೆಗಳಿಗೂ ಸಾಕ್ಷಿಯಾಯಿತು. ಮೈಸೂರಿನಿಂದ ವಿನೋದ್ ಜೊತೆ ಆನಂದ್, ಮಂಡ್ಯ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಅಮಿತ್ ಶಾ ವಿರುದ್ಧದ ಹೋರಾಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಅಂಬೇಡ್ಕರ್ಗೆ ಅವಹೇಳನ ಮಾಡಿದ್ದಾರೆ ಅಂತ ಆರೋಪಿಸಿ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ವು. ಮೈಸೂರು, ಮಂಡ್ಯದಲ್ಲಿ ಹೈಡ್ರಾಮವೇ ನಡೆದು ಹೋಯಿತು. ಅಮಿತ್ ಶಾ ಹೇಳಿಕೆ ಖಂಡಿಸಿ ಹೋರಾಟದ ಕಿಚ್ಚು. ಮೈಸೂರಿನಲ್ಲಿ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆಗೆ ಯತ್ನ.
ಅಮಿತ್ ಶಾ ವಿರುದ್ಧ ವಿವಿಧ ಸಂಘಟನೆಗಳು ಕರೆ ನೀಡಿದ ಮಂಡ್ಯ ಹಾಗೂ ಮೈಸೂರು ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಅಲ್ಲಲ್ಲಿ ಹೈ ಡ್ರಾಮಾ ಘಟನೆಗಳಿಗೂ ಸಾಕ್ಷಿಯಾಯಿತು. ಮೈಸೂರಿನ ಪಂಚವಟಿ ವೃತ್ತದ ಆರ್ಎಸ್ಎಸ್ ಕಚೇರಿಗೆ ಕಾಂಗ್ರೆಸ್ ನಾಯಕರು ಮುತ್ತಿಗೆಗೆ ಯತ್ನಿಸಿದ್ದಾರೆ. ಈ ವೇಳೆ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿಯೇ ನಡೆದು ಹೋಗಿದೆ. ಮಂಡ್ಯದಲ್ಲಿ ಕರೆ ಕೊಟ್ಟಿದ್ದ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೆಲವು ಮಂದಿ ಮಾತ್ರ ಬೈಕ್ ಜಾಥಾ ನಡೆಸಿದ್ರು. ಮತ್ತೊಂದೆಡೆ ಬಂದ್ ಮಾಡದಂತೆ ಬಿಜೆಪಿ ಕಾರ್ಯಕರ್ತರು ಅಭಿಯಾನ ನಡೆಸಿದ್ರು. ವರ್ತಕರಿಗೆ ಹೂ ಕೊಟ್ಟು ಮನವಿ ಮಾಡಿದ್ದಾರೆ. ಅಮಿತ್ ಶಾ ವಿರುದ್ಧ ವಿವಿಧ ಸಂಘಟನೆಗಳು ಕರೆ ನೀಡಿದ ಮಂಡ್ಯ ಹಾಗೂ ಮೈಸೂರು ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಅಲ್ಲಲ್ಲಿ ಹೈ ಡ್ರಾಮಾ ಘಟನೆಗಳಿಗೂ ಸಾಕ್ಷಿಯಾಯಿತು. ಮೈಸೂರಿನಿಂದ ವಿನೋದ್ ಜೊತೆ ಆನಂದ್, ಮಂಡ್ಯ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಅಮಿತ್ ಶಾ ವಿರುದ್ಧದ ಹೋರಾಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಅಂಬೇಡ್ಕರ್ಗೆ ಅವಹೇಳನ ಮಾಡಿದ್ದಾರೆ ಅಂತ ಆರೋಪಿಸಿ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ವು. ಮೈಸೂರು, ಮಂಡ್ಯದಲ್ಲಿ ಹೈ ಡ್ರಾಮವೇ ನಡೆದು ಹೋಯಿತು. ಅಮಿತ್ ಶಾ ಹೇಳಿಕೆ ಖಂಡಿಸಿ ಹೋರಾಟದ ಕಿಚ್ಚು. ಮೈಸೂರಿನಲ್ಲಿ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆಗೆ ಯತ್ನ. ಅಮಿತ್ ಶಾ ವಿರುದ್ಧ ವಿವಿಧ ಸಂಘಟನೆಗಳು ಕರೆ ನೀಡಿದ ಮಂಡ್ಯ ಹಾಗೂ ಮೈಸೂರು ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಅಲ್ಲಲ್ಲಿ ಹೈ ಡ್ರಾಮಾ ಘಟನೆಗಳಿಗೂ ಸಾಕ್ಷಿಯಾಯಿತು. ಮೈಸೂರಿನ ಪಂಚವಟಿ ವೃತ್ತದ ಆರ್ಎಸ್ಎಸ್ ಕಚೇರಿಗೆ ಕಾಂಗ್ರೆಸ್ ನಾಯಕರು ಮುತ್ತಿಗೆಗೆ ಯತ್ನಿಸಿದ್ದಾರೆ. ಈ ವೇಳೆ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿಯೇ ನಡೆದು ಹೋಗಿದೆ. ಮಂಡ್ಯದಲ್ಲಿ ಕರೆ ಕೊಟ್ಟಿದ್ದ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೆಲವು ಮಂದಿ ಮಾತ್ರ ಬೈಕ್ ಜಾಥಾ ನಡೆಸಿದ್ರು. ಮತ್ತೊಂದೆಡೆ ಬಂದ್ ಮಾಡದಂತೆ ಬಿಜೆಪಿ ಕಾರ್ಯಕರ್ತರು ಅಭಿಯಾನ ನಡೆಸಿದ್ರು. ವರ್ತಕರಿಗೆ ಹೂ ಕೊಟ್ಟು ಮನವಿ ಮಾಡಿದ್ದಾರೆ. ಅಮಿತ್ ಶಾ ವಿರುದ್ಧ ವಿವಿಧ ಸಂಘಟನೆಗಳು ಕರೆ ನೀಡಿದ ಮಂಡ್ಯ ಹಾಗೂ ಮೈಸೂರು ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಅಲ್ಲಲ್ಲಿ ಹೈ ಡ್ರಾಮಾ ಘಟನೆಗಳಿಗೂ ಸಾಕ್ಷಿಯಾಯಿತು. ಮೈಸೂರಿನಿಂದ ವಿನೋದ್ ಜೊತೆ ಆನಂದ್, ಮಂಡ್ಯ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಅಮಿತ್ ಶಾ ವಿರುದ್ಧದ ಹೋರಾಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಅಂಬೇಡ್ಕರ್ಗೆ ಅವಹೇಳನ ಮಾಡಿದ್ದಾರೆ ಅಂತ ಆರೋಪಿಸಿ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ವು. ಮೈಸೂರು, ಮಂಡ್ಯದಲ್ಲಿ ಹೈ ಡ್ರಾಮವೇ ನಡೆದು ಹೋಯಿತು. ಅಮಿತ್ ಶಾ ಹೇಳಿಕೆ ಖಂಡಿಸಿ ಹೋರಾಟದ ಕಿಚ್ಚು. ಮೈಸೂರಿನಲ್ಲಿ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆಗೆ ಯತ್ನ. ಅಮಿತ್ ಶಾ ವಿರುದ್ಧ ವಿವಿಧ ಸಂಘಟನೆಗಳು ಕರೆ ನೀಡಿದ ಮಂಡ್ಯ ಹಾಗೂ ಮೈಸೂರು ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಅಲ್ಲಲ್ಲಿ ಹೈ